there might be a financial stability you may face someday or before in the past. How did you cope up the management of financial things? Everything to do with education and everything to do with accounting and everything to do with fundraising. HDFC ಮ್ಯೂಚುವಲ್ ಫಂಡ್ ಭಾರತದಾದ್ಯಂತ ಹಣಕಾಸಿನ ಜಾಗೃತಿಯನ್ನು ಹಂಚುವ ಉದ್ದೇಶದೊಂದಿಗೆ ಜಾಗೃತಿ ಯಾತ್ರೆ 2025ಕ್ಕೆ ಶಕ್ತಿ ನೀಡುತ್ತಿದೆ. 15 ದಿನಗಳ ಈ ವಿಶಿಷ್ಟ ರೈಲು ಪ್ರಯಾಣದಲ್ಲಿ ದೇಶದ 500 ಯುವ ನಾಯಕರು 12 ನಗರಗಳನ್ನು ಸಂಪರ್ಕಿಸುತ್ತಿದ್ದಾರೆ. ಉದ್ಯಮಶೀಲತೆ, ಶಿಕ್ಷಣ ಮತ್ತು ಜವಾಬ್ದಾರಿಯುತ ಹಣಕಾಸಿನ ಯೋಜನೆಗಳ ಸಂದೇಶವನ್ನು ಎಲ್ಲೆಡೆ ತಲುಪಿಸುತ್ತಿದ್ದಾರೆ. ಜಾಗೃತಿ ಯಾತ್ರಾ ಅನ್ನೋದು ವರ್ಲ್ಡ್ಸ್ ಲಾರ್ಜೆಸ್ಟ್ ಆಂಟ್ರಪ್ರಿನರ್ಸ್ ಟ್ರೈನ್ ಜರ್ನಿ. 525 ಯಾತ್ರೀಸ್ ಅಂತಂದ್ರೆ ಬಡ್ಡಿಂಗ್ ಆಂಟ್ರಪ್ರಿನರ್ಸ್ ಒಂದು ಟ್ರೈನ್ ಒಳಗೆ 15 ಡೇಸ್ 12+ ಸ್ಟೇಟ್ಸ್ನ ನಾವು ಕವರ್ ಮಾಡ್ತೀವಿ. 8000 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀವಿ. ಪ್ರತಿ ಊರಿಗೆ ಹೋದಾಗೂ ಅಲ್ಲೊಂದು ಲೊಕೇಶನ್ನಿಗೆ ಹೋಗಿ ಅದನ್ನು ಕಲಿತು ಯಾತ್ರಿಸಿ ಕಲಿಸಿ ಬರ್ತೀವಿ. So it's my second time for this event, Jagriti Yatra. I'm a volunteer as a art teacher. I'm from France, and it's really interesting to see all these people on this place and to share all my experience also as a volunteer in this school. ಈ ಬಾರಿ ಯಾತ್ರೆ ಹುಬ್ಬಳ್ಳಿಗೆ ತಲುಪಿದ್ದು ಧಾರವಾಡದ ಹತ್ತಿರದ ಕಲ್ಕೇರಿ ಸಂಗೀತ ವಿದ್ಯಾಲಯದಲ್ಲಿ ಒಂದು ವಿಶೇಷ ಹೂಡಿಕೆದಾರರ ಶಿಕ್ಷಣ ಸತ್ರ ಆಯೋಜಿಸಲಾಯಿತು. Sir, I saw you have mentioned somewhere that heart is equals to key. What does this mean to you? I think it alludes to what I said earlier about the passion, right? Leading from sometimes listening to our heart rather than our mind, right? ಅಲ್ಪ ಸಂಪನ್ನ ಮಕ್ಕಳಿಗೆ ಶಿಕ್ಷಣ ಮತ್ತು ಶಾಸ್ತ್ರೀಯ ಸಂಗೀತ ತರಬೇತಿ ನೀಡುವ ಈ ವಿದ್ಯಾಲಯದಲ್ಲಿ ಹಣಕಾಸಿನ ಅರಿವು, ಭವಿಷ್ಯದ ಭದ್ರತೆ ಮತ್ತು ಮನಃಶಾಂತಿಯ ಮೊದಲ ಹೆಜ್ಜೆ ಎಂಬ ಸಂದೇಶ ಹಂಚಿಕೊಳ್ಳಲಾಯಿತು. ಶಿಕ್ಷಕರು ಹಾಗೂ ಸಿಬ್ಬಂದಿ ಈ ಸತ್ರವನ್ನು ಪ್ರಾಯೋಗಿಕ, ಉಪಯುಕ್ತ ಮತ್ತು ಪ್ರೇರಣಾದಾಯಕ ಅನುಭವವೆಂದು ಪ್ರಶಂಸಿಸಿದರು. ನಮಗೆ ಇವತ್ತು ಕಲ್ಕೇರಿ ಸಂಗೀತ ವಿದ್ಯಾಲಯದೊಳಗೆ 500ಕ್ಕೂ ಹೆಚ್ಚು ಯಾತ್ರಿಗಳು ಹಬ್ಬದ ರೂಪದೊಳಗೆ ಬಂದು ಇಲ್ಲಿ ಕಲ್ಕೇರಿ ಸಂಗೀತ ವಿದ್ಯಾಲಯದೊಳಗೆ ತಮ್ಮ ಐಡಿಯಾಗಳನ್ನು ನಮಗೆ ಕೊಟ್ಟು ನಮ್ಮ ಐಡಿಯಾಗಳನ್ನು ಅವರು ತಗೊಂಡು ಒಂದು ಥರ ಏನಪ್ಪ ಅಂದರೆ ದೇಶ ವಿದೇಶಗಳ ಒಳಗೆ ಇಂಪ್ರೂವ್ಮೆಂಟ್ ಅಂದರೆ ಬೆಳವಣಿಗೆ ಬಗ್ಗೆ ಇವರು ವಿಚಾರ ಮಾಡಲಿಕ್ಕೆ ಬಂದಿದ್ದು ಬಹಳ ಖುಷಿಯಾಗಿದೆ. ಇವ್ರ ಉದ್ದೇಶ ನೆರವೇರಲಿ ಅಂತ ನಾವು ಕಲ್ಕೇರಿ ಸಂಗೀತ ವಿದ್ಯಾಲಯದಿಂದ ಅವರಿಗೆ ಹಾರೈಸ್ತೀವಿ. HDFC ಮ್ಯೂಚುವಲ್ ಫಂಡ್ನ ಹೂಡಿಕೆದಾರರ ಶಿಕ್ಷಣ ಯೋಜನೆ ಆತ್ಮನಿರ್ಭರ ಭಾರತದ ಆತ್ಮವನ್ನು ಬಲಪಡಿಸುತ್ತಿದೆ. ಸ್ವಾವಲಂಬಿ ಮತ್ತು ಹಣಕಾಸಿನ ದೃಢತೆಯ ಭಾರತ ನಿರ್ಮಾಣದತ್ತ HDFC ಮ್ಯೂಚುವಲ್ ಫಂಡ್ ಮತ್ತು ಜಾಗೃತಿ ಯಾತ್ರೆ ಒಟ್ಟಾಗಿ ಒಂದು ಹೆಜ್ಜೆ ಮುಂದೆ. By the session we understood how to invest our money wisely and without any doubts like about losing our money ಅಥವಾ ನಾವು ಎಲ್ಲಿ ವೈಸ್ ಆಗಿ ಇನ್ವೆಸ್ಟ್ ಮಾಡ್ಬೋದು, ರಿಟರ್ನ್ಸ್ ಯಾವ ಥರ ತಗೊಳ್ಬೋದು, ಆಮೇಲೆ ಲಾಂಗ್ ಟರ್ಮ್ ಒಳಗೆ ನಾವು ಯಾವ ಥರ ಬೆನಿಫಿಟ್ಸನ್ನು ತೊಗೊಳ್ಬೋದು, ಅದರದ್ದು ಬಾಕಿ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ಸ್ ಅದರಿಂದ ಸಿಗ್ತಾವಂತ ಅರ್ಥ ಆಯಿತು. ನಾನು ಇಲ್ಲಿ HDFC ಮ್ಯೂಚುವಲ್ ಫಂಡಲ್ಲಿ ಕ್ಲಸ್ಟರ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಈ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ 20 ಇಯರ್ಸ್ ಆಯಿತು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಐ ವರ್ಕ್ ಇನ್ ಡಿಫ್ರೆಂಟ್ ಲೊಕೇಶನ್ಸ್, ಬ್ಯಾಂಗ್ಳೂರ್, ನಾವು ಇನ್ ಹುಬ್ಳಿ ಫ್ರಮ್ ಲಾಸ್ಟ್ 11 ಇಯರ್ಸ್. ಸೊ ಟುಡೇ ಇಲ್ಲಿ ನಿಮಗೆಲ್ಲ ಗೊತ್ತಿರೋಗೆ ನಾವು ಯಾಕೆ ಸೇರಿದ್ದೀವಿ ಏನಾದರೂ ಐಡಿಯಾ ಇದೆಯಾ? 30 to 35 5 ವರ್ಷದ ನಂತರ ಇವತ್ತು ಹೋಗಿ ಕೋವಿಡ್ ಟೈಮಲ್ಲಿ ಎಷ್ಟಿತ್ತು, ಇವತ್ತು ಎಷ್ಟಿದೆ? 60-65 ಇದೆ ಮಿನಿಮಮ್. ಏನು ಹೈಫೈ ಬಾಸ್ಮತಿ ಅಲ್ಲ, ಸೋನಾ ಮಸೂರಿ ರೈಸ್ ಇವತ್ತು 30 ರೂಪಾಯಿ ಇದ್ದು 60 ರೂಪಾಯಿ ಆಗಿದೆ. ನೀವು ಲೆಕ್ಕ ಹಾಕಿದ್ರೆ ದಿಸ್ ಇಸ್ ಇನ್ಫ್ಲೇಷನ್. ಅಂದರೆ ನಾವು ಹಣದುಬ್ಬರ ಏನಿರುತ್ತೆ ನಮ್ಮ ರುಪಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ ಹತ್ರ 5 ವರ್ಷದಿಂದ 30 ರೂಪಾಯಿ ಇದ್ರೆ ಅದು ಇವತ್ತು ಎಷ್ಟಾಗಿದೆ? ನೀವು ಹೋಗಿ ಡಬ್ಬಾದಲ್ಲಿ ಇಟ್ಟಿದ್ರೆ ಅಥವಾ ಅಡಿಗೆ ಮನೆಯಲ್ಲಿ ಯಾವುದೋ ಒಂದು ಬರ್ನಿಲಿ ಇಟ್ಟಿದ್ರೆ ಆ ದುಡ್ಡು ಎಷ್ಟಿರ್ತಿತ್ತು? ಕ್ಯಾಮ್ರಾಮನ್ ನಿಂಗಯ್ಯ ಜೊತೆ ಶಶಿಕಾಂತ್, ಯೂನಿವರ್ಸಲ್ ನ್ಯೂಸ್, ಹುಬ್ಬಳ್ಳಿ.